ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಕ್ವಿಕ್ಕಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಜಾರಿಗೆ 2 ಟೊಮೊಟೊ, ಒಂದು ಇಡಿಯಾಗೋಷ್ಟು ಕಾಯಿ, ಆಮೇಲೆ 2 ಚಕ್ಕೆನ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಆ್ಯಂಡ್ ಅದೆಲ್ಲ ರುಬ್ಬಾದ್ಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಒಂದು 4-5 ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಡ್ರೈ ಫ್ರೈನ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಡ್ರೈ ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಸೇರಿಸ್ಕೊಬೇಕು. ಆ್ಯಂಡ್ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಂಡೆಕಾಯಿ ಹಾಕೋದನ್ನ ನಾನು ಹಾಕೋದನ್ನ ತೋರ್ಸೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾವು ತಿಂಡಿ ಎಲ್ಲ ಮಾಡಾದ್ಮೇಲೆ ಚೌಕಾಬಾರ ಆಡೋಣ ಅಂತ ಹೇಳಿ ಆಟ ಆಡೋಕ್ಕೆ ಅಂತ ಇದು ಮಾಡ್ತಾಯಿದ್ವಿ. ಆ್ಯಂಡ್ ನಾನು ನನ್ನ ತಂಗಿದಿರು ಬಂದಮೇಲಂತೂ ಬರೀ ಚೌಕಾಬಾರನೇ ಆಡಿದ್ದೀನಿ, ಘಟ್ಟಬಾರ ಅದನ್ನೇ ಆಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ಯಾರೆಲ್ಲ ಆಡ್ತಾಯಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಚೌಕಾಬಾರ ಆಡೋದು ಅಂತ ಅಂದರೆ. ಆ್ಯಂಡ್ ಇವರು ಚಿಕ್ಕ ಮಕ್ಕಳಾಗಿದ್ರೂ ನನ್ನೇ ಸೋಲಿಸ್ತಾರೆ. ಎಷ್ಟೊಂದು ಸತಿ ನನ್ನೇ ಸೋಲಿಸ್ಬಿಟ್ಟಿದ್ದಾರೆ. ಆ್ಯಂಡ್ ತುಂಬಾ ಆಟ ಆಡ್ತಿದ್ವಿ. ಆ್ಯಂಡ್ ಈ ಥರ ಎಲ್ಲ ಆಡೋಕ್ಕೆ ಒಂಥರ ಮಜಾ ಇರುತ್ತೆ. ಆ್ಯಂಡ್ ಅದೆಲ್ಲ ಆಡಾದ್ಮೇಲೆ ನಾನು ಬ್ಲಾಗ್ನ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಆ್ಯಂಡ್ ಆಚೆ ಕಡೆ ಎಲ್ಲ ತೊಳ್ದು ಮತ್ತು ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ವಿಷಯ ಹೇಳಬೇಕು ಅಂದರೆ ನನಗೆ ಫಸ್ಟ್ ಆಫ್ ಆಲ್ ರಂಗೋಲಿನೇ ಬಿಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಚುಕ್ಕಿ ಇಡೋಕ್ಕೂ ಬರ್ತಾ ಇರಲಿಲ್ಲ. ಅಷ್ಟು ಗೊತ್ತಿರಲಿಲ್ಲ ನನಗೆ ಹೇಗೆ ರಂಗೋಲಿ ಬಿಡಿಸೋದು ಏನು ಅಂತಲೇ ಗೊತ್ತಿರಲಿಲ್ಲ. ನಾನು ನನ್ನ ಗಂಡನ ಮನೆಗೆ ಬಂದಮೇಲೆ ರಂಗೋಲಿ ಎಲ್ಲ ನನ್ನ ಫೋನಲ್ಲಿ ನೋಡಿ 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 ಕಲ್ತ್ಕೊಂಡಿರೋದು. ನನಗೆ ಯಾರೂ ಸುಧಾ ರಂಗೋಲಿ ಹೇಳ್ಕೊಟ್ಟಿಲ್ಲ. ಆ್ಯಂಡ್ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಒಂದು ಬುಕ್ಕಲ್ಲಿ, ಆದರೆ ಅದೆಲ್ಲೋ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಗೊತ್ತಿರಲಿಲ್ಲ. ಆ್ಯಂಡ್ ಒಂದೊಂದಾಗಿ ಫೋನಲ್ಲಿ ನೋಡ್ಕೊಂಡು ರಂಗೋಲಿ ಎಲ್ಲ ಬಿಡಿಸ್ಕೊತಾ ಇದ್ದೆ ಬುಕ್ಕಿಗೆ. ಆ್ಯಂಡ್ ಯಾರೋ ಒಬ್ಬರು ಹೇಳಿದರು, ನಿನಗೆ ರಂಗೋಲಿನೇ ಬರಲ್ಲ ಹಾಗೆ ಹೀಗೆ ಅಂತೆಲ್ಲ ರೇಗಿಸಿದ್ರು ನಮ್ಮ ಮನೆ ಹತ್ರನೇ. ಹಾಗಾಗಿ ನಾನು ಕಲೀಲೇಬೇಕಲ್ಲ ರಂಗೋಲಿನ ಅಂತ ಹೇಳಿ ನಾನು ಫೋನಲ್ಲಿ ದಿನ ನೋಡಿ 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 ಬುಕ್ಕಲ್ಲಿ ಬರ್ದು ಕಲ್ತ್ಕೊತಾ ಇದ್ದೀನಿ. ಒಂದು ತಕ್ಕ ಮಟ್ಟಗಾರ ರಂಗೋಲಿ ಬಿಡ್ಸೋಕ್ಕೆ ಬರುತ್ತೆ. ಇವಾಗ ಅವರೇ ನೋಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅದೊಂದು ಖುಷಿ. ಯಾಕಂದರೆ ಅವ್ರು ಹೇಳ್ದವ್ರ ಮುಂದೆನೇ ನಾವು ಮಾಡಿ ತೋರಿಸ್ಬೇಕು ಅಂತ ಒಂದು ಖುಷಿ ಇರುತ್ತೆ. ಆ್ಯಂಡ್ ಅವ್ರು ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಿನಗೂ ಬಿಡ್ಸೋಕ್ಕೆ ಬರುತ್ತೆ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ. ಆ್ಯಂಡ್ ಸಂಕ್ರಾಂತಿ ಹಬ್ಬದ ದಿವಸ ನಾನು ರಂಗೋಲಿನ ಮಡಿಕೆ ಬಿಡ್ಸೋಕ್ಕೆ ಬಂದಿರಲಿಲ್ಲ. ಹಾಗಾಗಿ ಅವರು ನನ್ನ ಟೀಸ್ ಮಾಡಿದರು. ಹಾಗಾಗಿ ನಾನು ಅವತ್ತಿಂದನೇ ಟ್ರೈ ಮಾಡಿದ್ದು ರಂಗೋಲಿ ಅಂತ. ಅಲ್ಲಿವರೆಗೂ ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಸಂಕ್ರಾಂತಿಗೆ ಅವರು ನನ್ನ ರಂಗೋಲಿ ನೋಡಿ ಶಾಕ್ ಆಗೋದ್ರು. ಅಷ್ಟು ಸಖತ್ತಾಗಿ ಬಿಡಿಸಿದ್ದೆ ನಾನು. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು ಆವಾಗ, ಪರವಾಗಿಲ್ಲ ಚೆನ್ನಾಗಿ ಬಿಡಿಸ್ತೀಯ ಅಂತ ಹೇಳಿ. ಆ್ಯಂಡ್ ಆ ಥರ ನನ್ನ ಜರ್ನಿ ಆಗಿದೆ. ಆ್ಯಂಡ್ ಅದೆಲ್ಲ ಆದಮೇಲೆ ಹಾಸಿಗೆನ ಎತ್ತಾಕ್ತಾಯಿದ್ದೀನಿ. ಮಲಗಿದ್ವಲ್ಲ ಎಲ್ಲ ಹಾಸಿಗೆನ ಎತ್ತಾಕ್ತಾಯಿದ್ದೀನಿ. ಯಾಕೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಏನೋ ಒಂಥರ ಮೂಡ್ ಆಫ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈಗ ಅದಕ್ಕೆ ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಆ್ಯಂಡ್ ಅದೆಲ್ಲ ಆದಮೇಲೆ ಕಸ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಇವಾಗ ಎತ್ತಾಕ್ತಾಯಿದ್ದೀನಿ. ಆ್ಯಂಡ್ ನಾವು ಕಸ ಎಲ್ಲ ಒಲೆ ಒಳಗೆ ಹಾಕ್ತೀವಿ. ನಾವು ಅಲ್ಲಿ ಇಲ್ಲಿ ಗಿಡದ ಹತ್ರ ಅದೆಲ್ಲ ಬಿಸಾಕೋಕ್ಕೆ ಹೋಗಲ್ಲ. ಯಾಕಂದರೆ ಹಳ್ಳಿಲೆಲ್ಲ ಒಲೆ ಒಳಗೆ ಹಾಕ್ಬಿಡ್ತಾರೆ, ಬೆಂಕಿಲೇ ಹತ್ಕೊಂಡು ಇದಾಗ್ಬಿಡುತ್ತೆ ಅಂತ ಹೇಳಿ. ಆ್ಯಂಡ್ ನಮ್ಮ ಹುಡುಗಿರ್ಗೂ ಪಾಪುಗಳಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಟೊಮೊಟೊ ಚಟ್ನಿ ಮತ್ತು ಅನ್ನ ಮಾಡಿದ್ದೆ. ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಅವ್ರು ಕಾರ್ಟೂನ್ನ ನೋಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನಾನು ಬಟ್ಟೆ ಎಲ್ಲ ಒಗ್ದು ಒಣೆ ಹಾಕ್ತಾಯಿದ್ದೆ. ಬಟ್ಟೆ ಎಲ್ಲ ತುಂಬ ಜಾಸ್ತಿನೇ ಇತ್ತು. ಊರಿಗೆ ಬೇರೆ ಹೋಗ್ಬೇಕಾಯ್ತು ಬೆಂಗಳೂರಿಗೆ. ಹಾಗಾಗಿ ಜಾಸ್ತಿ ಇತ್ತು ಅಂತ ಹೇಳಿ ಒಗ್ದು ಹಾಕ್ತಾಯಿದ್ದೆ. ಆ್ಯಂಡ್ ನನ್ನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನನಗೆ
82 ಸಬ್ಸ್ಕ್ರೈಬ್ ಆಗಿದ್ರೆ ತುಂಬಾ ಖುಷಿ ಆಗ್ತಿದೆ. ಇನ್ನು ಬರೀ 8 ಮೆಂಬರ್ಸ್ ಅಷ್ಟೇ 90 ಸಬ್ಸ್ಕ್ರೈಬ್ ಆಗೋಕ್ಕೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮಾವಿನ್ಕಾಯಿ ತಂದಿದ್ರು ಅಂತ ಹೇಳಿ ಫಸ್ಟ್ ಮಾವಿನ್ಕಾಯಿ ನಾನು ತಿಂತಾ ಇರೋದು. ಯುಗಾದಿ ಹಬ್ಬದ ಮಾವಿನ್ಕಾಯಿ ಫಸ್ಟು. ಮಾವಿನ್ಕಾಯಿ ಎಲ್ಲ ತಿಂದಾದಮೇಲೆ ಮುಗೀತು. ಥ್ಯಾಂಕ್ ಯು ಫಾರ್